ವಿಶ್ವಕರ್ಮ ಸಮಾಜದ ಯುವ ಶಕ್ತಿಯ ಹೆಜ್ಜೆ ರಾಜ್ಯ ಯುವ ಅಧ್ಯಕ್ಷರ ಪದಗ್ರಹಣ ಸಮಾರಂಭ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ವತಿಯಿಂದ ಜಿಲ್ಲಾ ಯುವ ಅಧ್ಯಕ್ಷರ ಪದಗ್ರಹಣ ಹಾಗೂ ರಾಜ್ಯ ಯುವ ಮಂಡಳಿಯ ನೂತನ ಪದಾಧಿಕಾರಿಗಳ ನಿಯುಕ್ತಿ ಕಾರ್ಯಕ್ರಮ ಬೆಂಗಳೂರು ಶೇಷಾದ್ರಿಪುರಂನ ಸಿರೂರು ಪಾರ್ಕ್ ಸಮುದಾಯ ಭವನದಲ್ಲಿ ಭವ್ಯವಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಈಶ್ವರಾಚಾರ್, ಗೌರವಾಧ್ಯಕ್ಷ ಬಿ ಉಮೇಶ್, ಹಿರಿಯ ಉಪಾಧ್ಯಕ್ಷ ರೇವಣ್ಣ, ಸಂಘಟನಾ ಕಾರ್ಯದರ್ಶಿ ಸುದರ್ಶನ್, ರವಿಶಂಕರ್, ಸಹ ಕಾರ್ಯದರ್ಶಿ ನಾಗರಾಜಾಚಾರ್, ಯುವ ಮಂಡಳಿ ಅಧ್ಯಕ್ಷ ಬಿ ಚಂದ್ರಬಾಬು ವಿಶ್ವಕರ್ಮ, ಮಹಿಳಾ ಮಂಡಳಿ ಅಧ್ಯಕ್ಷೆ ಶ್ರೀಮತಿ ಶೋಭಾ ಹಾಗೂ ಗೌರವಾಧ್ಯಕ್ಷೆ ಗೀತಾರವರ ಉಪಸ್ಥಿತಿಯಲ್ಲಿ ವಿವಿಧ ಜಿಲ್ಲೆಗಳ ಯುವ ಅಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಪತ್ರ ನೀಡಿ ಗೌರವಿಸಲಾಯಿತು. ರಾಜ್ಯ ಯುವ ಮಂಡಳಿ ಅಧ್ಯಕ್ಷರಾದ ಬಿ ಚಂದ್ರಬಾಬು ವಿಶ್ವಕರ್ಮ ಅವರು ಮಾತನಾಡಿ, 2025ರಿಂದ 30ರ ಅವಧಿಯಲ್ಲಿ ವಿಶ್ವಕರ್ಮ ಸಮಾಜದ ಯುವ ಶಕ್ತಿಯನ್ನು ಸಂಘಟಿತವಾಗಿ ಅಭಿವೃದ್ಧಿಯ ಪಥದತ್ತ ನಡೆಸುವುದು ನಮ್ಮ ಗುರಿ. ಸಮಾಜದ ಪ್ರತಿಯೊಬ್ಬ ಯುವಕರು ಸದಸ್ಯತ್ವ ಪಡೆದು ಸಮಾಜದ ಹಕ್ಕುಗಳಿಗಾಗಿ ಕಾನೂನುಬದ್ಧ ಧ್ವನಿ ಎತ್ತಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ಬೆಳಗಾವಿ, ಗದಗ್, ರಾಯಚೂರು, ದಾವಣಗೆರೆ, ಚಿತ್ರದುರ್ಗ, ಚಾಮರಾಜನಗರ, ಮೈಸೂರು, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ದಕ್ಷಿಣ, ತುಮಕೂರು, ಯಾದಗಿರಿ, ಕಲಬುರಗಿ ಜಿಲ್ಲೆಗಳ ನೂತನ ಯುವ ಅಧ್ಯಕ್ಷರು ತಮ್ಮ ಜಿಲ್ಲೆಗಳಲ್ಲಿ ಸಮಾಜದ ಏಳಿಗೆಗೆ ಶ್ರಮಿಸುವ ನಿಶ್ಚಯವನ್ನು ವ್ಯಕ್ತಪಡಿಸಿದರು. ರಾಜ್ಯಾಧ್ಯಕ್ಷ ಈಶ್ವರಾಚಾರ್ ಅವರು ಮಾತನಾಡಿ, ವಿಶ್ವಕರ್ಮ ಸಮುದಾಯದ ಯುವಕರು ತಮ್ಮ ಪ್ರತಿಭೆ, ಶ್ರಮ ಮತ್ತು ಸಂಘಟನಾ ಶಕ್ತಿಯಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕಾಗಿದೆ ಎಂದು ಉತ್ಸಾಹ ತುಂಬಿದರು. ಸಮಾರಂಭದ ಅಂತ್ಯದಲ್ಲಿ ನೂತನ ಪದಾಧಿಕಾರಿಗಳು ವಿಶ್ವಕರ್ಮ ಸಮಾಜದ ಸಮ್ಮಿಳಿತ ಶಕ್ತಿಯನ್ನು ಬಲಪಡಿಸುವ ಸಂಕಲ್ಪವನ್ನು ಯುವ ಶಕ್ತಿಯ ಮೂಲಕ ಸಮಾಜದ ಏಳಿಗೆಗೆ ಕಟಿಬದ್ಧರಾಗಿರುವುದನ್ನು ಘೋಷಿಸಿದರು. ವಾಸ್ತವಿಕ ನುಡಿಯನ್ನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ಚಂದ್ರಬಾಬು ಆಚಾರ್ಯವರು ನಡೆಸಿಕೊಳ್ಳಲಿದ್ದಾರೆ. ನನಗೆ ಈ ಒಂದು ವಿಶ್ವಕರ್ಮ ಸಮಾಜದ ಯುವ ಘಟಕದ ಅಧ್ಯಕ್ಷನನ್ನಾಗಿ ಮಾಡಿ ಮತ್ತು ತಮ್ಮೆಲ್ಲರೂ ಸಮಾಜದ ಜೊತೆ ಹಿರಿಯರ ಜೊತೆಯಲ್ಲಿ ಕಿರಿಯರನ್ನು ಕರ್ಕೊಂಡು ಹೋಗುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶದಲ್ಲಿ ನಾನೊಬ್ಬನೇ ಏನೂ ಮಾಡಲಿಕ್ಕೆ ಎಲ್ಲ ಸಾಧ್ಯ ಇಲ್ಲ. ಎಲ್ಲ ಜಿಲ್ಲೆಗಳಿಂದ ಯಾರು ಅಧ್ಯಕ್ಷರುಗಳಿದ್ದಾರೆ, ಅಧ್ಯಕ್ಷರುಗಳು ಹಾಗೂ ರಾಜ್ಯ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಸಹ ನಮ್ಮ ಜೊತೆ ಕೈಗೂಡಿಸಿದಾಗ ಮಾತ್ರ ನಾವು ಏನಾದರೂ ಒಂದು ಸಂಘಟನೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ತಾವೆಲ್ಲರೂ ಸಹ ಹಿರಿಯರ ಆ ಜಿಲ್ಲೆಯ ಹಿರಿಯರ ಸಲಹೆ ಸೂಚನೆಗಳೊಂದಿಗೆ ತಾವೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ವಿಶ್ವಕರ್ಮ ಸಮಾಜದ ಯುವ ಮಂಡಳಿಯನ್ನು ಬಲಪಡಿಸಬೇಕು ಮತ್ತು ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು ಪರಿಣಾಮಕಾರಿಯಾಗಿ ಅಂತೇಳಿ ತಾವೆಲ್ಲರೂ ನನ್ನ ಜೊತೆ ಇರ್ತೀರಾ ಅನ್ನೋ ಒಂದು ಆಶಾಭಾವನೆಯಿಂದ ಈ ಜವಾಬ್ದಾರಿನ ನಾನು ಒತ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಇವತ್ತು ರಾಜ್ಯ ಯುವ ಘಟಕದಲ್ಲಿ 23 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನು 8 ಜಿಲ್ಲೆಗಳು ಬಾಕಿ ಇದೆ. ಅದಕ್ಕೆ ವಿವಿಧ ಅಧ್ಯಕ್ಷರಿಂದ ಹಿಡಿದು ಆ ಪದಾಧಿಕಾರಿಗಳನ್ನು ಈಗಾಗಲೇ ನಮ್ಮ ನಿರ್ದೇಶಕರ ಅಪ್ಪಣೆಯ ಮೇರೆಗೆ ಅವರಿಗೆ ಗಮನಕ್ಕೆ ತಂದು ಎಲ್ಲರೂ ನಾವೆಲ್ಲ ಚರ್ಚೆ ಮಾಡಿ ಒಂದು ಪದಾಧಿಕಾರಿಗಳ ಈ ಸಮಾಜಕ್ಕೆ ಒಂದು ವಿಶ್ವಾಸವನ್ನು ಇಟ್ಟು ದುಡಿಯುವಂಥ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ನಮ್ಮದು ಪೇರೆಂಟ್ ಬಾಡಿ ಇದೆ ಅದರ ಅಡಿಯಲ್ಲೇ ಇವತ್ತು ಯುವಕ ಮಂಡಳಿ ರಚನೆ ಆಗುತ್ತೆ. ಈಗಾಗಲೇ ಮಹಿಳಾ ಮಂಡಳಿ ರಚನೆ ಆಗುತ್ತೆ. ಇನ್ನು ಧರ್ಮ ಪ್ರಚಾರ ರಚನೆ ಆಗಿದೆ. ಈಗಾಗಲೇ ಸಲಹಾ ಸಮಿತಿ ರಚನೆ ಆಗಿದೆ. ಜೊತೆಗೆ ನಮ್ಮ ಇನ್ನೂ ರಾಜಕೀಯ ಸಮಿತಿ ಒಂದು ಆಗಬೇಕು. ಹೀಗೆ ನಮ್ಮ ಸಮಾಜದ ಅಡಿಯಲ್ಲಿ ಅನೇಕ ಉಪಸಮಿತಿಗಳಿರ್ತವೆ. ಅವರೆಲ್ಲವೂ ಕೂಡ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ನಾವು ಬೈಲಾ ನಿಯಮದ ಪ್ರಕಾರ ನಾವು ಎಲ್ಲರೂ ಮಾಡ್ಕೊಂಡು ಬರ್ತಾ ಇರ್ತೀವಿ. ನಾವು ಬೈಲಾ ನಿಯಮಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಇನ್ನು ಕೆಲವು ಮುಂದಿನ ದಿನಗಳಲ್ಲಿ ಕೆಲವು ಸಮಿತಿಗಳನ್ನು ಸೇರಿಕೊಂಡು ಬೈಲಾ ತಿದ್ದುಪಡಿ ಮಾಡಿ ಇನ್ನೂ ನಾವು ಈ ಸಮಾಜನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕಾದ ಅನಿವಾರ್ಯ ಆಗಿದೆ. ಈಗೇನು ನೀವು ಪದಾಧಿಕಾರಿಗಳಾಗಿ ನಿಮಗೆ ಒಂದು ಜವಾಬ್ದಾರಿಯನ್ನು ಇವತ್ತು ಕೊಡ್ತೀವಿ ನಾವು ಸಮಾಜದಿಂದ, ಅದನ್ನು ಕಾಯ ವಾಚ ಮನಸ್ಸು ನೀವೆಲ್ಲ ಅದನ್ನು ನೆರವೇರಿಸಬೇಕು. ಯಾಕೆಂದರೆ ತಗೊಂಡಾದ್ಮೇಲೆ ಯಾವುದೇ ಆಗಲಿ ಒಂದು ಜಿಲ್ಲಾಧ್ಯಕ್ಷರು ಯುವಕ ಮಂಡಳಿ ತಗೊಂಡಾದ್ಮೇಲೆ ಅವ್ರದ್ದೇ ಆದಂಥ ಒಂದು ಪದಾಧಿಕಾರಿಗಳನ್ನು ರಚನೆ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಜಿಲ್ಲಾಧ್ಯಕ್ಷರು ತಗೊಂಡಿದ್ರೆ ಆ ಜಿಲ್ಲೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು 5-6 ಪೋಸ್ಟ್ಗಳನ್ನು ರೆಡಿ ಮಾಡಿಕೊಂಡು ತಮ್ಮದೇ ಆದಂಥ ಜಿಲ್ಲೆಯಲ್ಲಿ ಮತ್ತು ತಾಲೂಕು ಸಮಿತಿಗಳನ್ನು ಕೂಡ ಅವರು ರಚನೆ ಮಾಡಿಕೊಂಡು ಈ ಒಂದು ಅಡಿಯಲ್ಲಿ ಜಿಲ್ಲಾಧ್ಯಕ್ಷರು ಜವಾಬ್ದಾರಿ ಆಗಿರ್ತದೆ. ನಮಗೆ ತುಮಕೂರಿಂದ ಏನು ಉಮೇಶ್ ಅವರು ಇಡೀ ಎಲ್ಲ ಅಧ್ಯಕ್ಷ ಎಲ್ಲರೂ ಸೇರಿ ಇವತ್ತು ರಾಜ್ಯಕ್ಕೆ ಒಬ್ಬ ಶಕ್ತಿಯಾದಂಥ ವ್ಯಕ್ತಿನ ಬಾಬು ಅವ್ರಿಗೆ ಒಳ್ಳೆಯ ಹೆಸರಿದೆ ತುಮಕೂರಲ್ಲಿ. ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸನ
ಇವತ್ತೇನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಏನು ಯೂಸ್ನ ನಾವು ಮಾಡಿದ್ದೀವಿ, ಅವರೆಲ್ಲ ಅವ್ರಿಗೆ ಶಕ್ತಿ ತುಂಬಲಿ, ಅವ್ರಿಗೆ ಚಟುವಟಿಕೆಯಾಗಿ ಕೆಲಸ ಮಾಡಲಿ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಇಲ್ಲಿ ಪೇರೆಂಟ್ ಕಮಿಟಿ ಇದೆ, ಆ ಗಮನಕ್ಕೆ ತಂದು ಮಾಡಲಿ ಅಂತ ಹೇಳಿ. ಈಗ ಯುವ ಘಟಕದ ಅಧ್ಯಕ್ಷರಾಗಿ ಬಾಬು ಅವರು ತಗೊಂಡಿದ್ದಾರೆ ನೇತೃತ್ವನ. ಅವರ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ನೀವು ಇಷ್ಟು ಜನ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಸೊ ನೀವೆಲ್ಲರೂ ಸಮಾಜ ಜೊತೆಯಲ್ಲಿ ಕೈ ಜೋಡಿಸಿ ಸಮಾಜದ ಅಭಿವೃದ್ಧಿನಲ್ಲಿ ಒಂದು ಪರ್ವವನ್ನು ನಾವು ಸೃಷ್ಟಿ ಮಾಡೋಣ. ಸೊ ಇಷ್ಟು ದಿನಗಳಲ್ಲಿ ನಾವು ಯುವ ಘಟಕನ ಯಾವತ್ತೂ ಇಷ್ಟು ಜನನ ನಾವು ಕರೆದಿರಲಿಲ್ಲ. ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ನೀವು ಹಾಗೆ ಸಮಾಜದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಸಮಾರಂಭ ಭಾಳ ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳಿದೆ, ಆದರೂ ಕೂಡ ನಮ್ಮ ಬಾಬು ಅವರು ಆ ಒಂದು ನೇತೃತ್ವದಲ್ಲಿ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನಾನು ಒಂದು ಎರಡು ವಿಷಯ ಮುಗಿಸಿ ಮತ್ತು ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೇವೆ. ಈ ಒಂದು ವಿಶ್ವಕರ್ಮ ಸಮಾಜ 1942ನೇ ಇಸ್ವಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ನೂರಾರು ಸಮಾಜಗಳಿದೆ. ಊರಿಗತ್ತತ್ತಿದೆ, ಬೆಂಗಳೂರಲ್ಲಿ 100 ಇದೆ. ಎಲ್ಲೇ ಎಷ್ಟೇ ಸಮಾಜ ಇದ್ದರೂ ಕೂಡ ಇವತ್ತು ನಾವು ಏನು ಇಲ್ಲಿ ನಿಂತಿದ್ದೀವಿ, ಈ ಬಿಲ್ಡಿಂಗು ಪ್ರಪ್ರಥಮವಾಗಿ ಮೂಲತಃ ವಿಶ್ವಕರ್ಮ ಸಮಾಜ ಅಂತೇಳಿ ಸ್ವತಂತ್ರ ಪೂರ್ವದಲ್ಲೇ 1940ನೇ ಇಸ್ವಿನಲ್ಲಿ ಸ್ಥಾಪನೆ ಮಾಡಿ ನಮ್ಮಗಳ ಹಿರಿಕರ ಒಂದು ಶ್ರಮದಿಂದ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ. ಇದು ಮೂಲ ಸಮಾಜ. ಇದಾದ ಮೇಲೆ ಬೇಕಾದಷ್ಟು ಸಮಾಜಗಳು ಬಂದಿದೆ, ಆದರೆ ಹೆಸರುಗಳೆಲ್ಲ ಹೇಳೋದು ಬೇಡ. ಅವೆಲ್ಲ ಸ್ವಯಂ ಘೋಷಿತ ಸಮಾಜಗಳು, ಸ್ವಯಂ ಘೋಷಿತ ಅಧ್ಯಕ್ಷರುಗಳು. ಆದರೆ ಈ ಸಮಾಜದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ 5 ವರ್ಷಕ್ಕೊಂದು ಸಾರಿ ಎಲೆಕ್ಷನ್ ಆಗುತ್ತೆ. ಪ್ರತಿ ಜಿಲ್ಲೆಯಲ್ಲಿ ಎಲೆಕ್ಷನ್ ಚುನಾವಣೆ ಮಾಡೋದಕ್ಕೆ ನಾವು 10 ವರ್ಷಗಳ ಹಿಂದೆಗಡೆ ಒಂದು ಚಾಲನೆ ಕೊಟ್ವಿ. ಆಗ ನಮ್ಮ ಗೌರವಾಧ್ಯಕ್ಷರಾದ ಉಮೇಶ್ ರವರು ಕೂಡ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ಜಿಲ್ಲೆನಲ್ಲೂ ಚುನಾವಣೆಯಾಗಿ ಅಲ್ಲಿಂದ ಒಬ್ಬೊಬ್ಬರು ನಿರ್ದೇಶಕರು ಆಯ್ಕೆಯಾಗಿ ಬರಬೇಕು ಅಂತೇಳಿ ಬೈಲಾ ತಿದ್ದುಪಡಿ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಜಿಲ್ಲೆಯಲ್ಲಿ ಚುನಾವಣೆ ನಡೀತದೆ. ಆ ಹಿಂದೆಗಡೆ ಕಂಪ್ಲೀಟ್ ಎಲ್ಲ ನಡೆಯೋದು, ಬಟ್ ಸ್ವಲ್ಪ ಮೆಂಬರ್ಸ್ ಇದ್ದರು. ಹಾಗಾಗಿ ಈ ರೀತಿಯಾಗಿ ಬಂದಿರತಕ್ಕಂಥ ಈ ಸಮಾಜದಲ್ಲಿ ನಾವುಗಳು ನಮ್ಮ ಬೈಲಾ ಪ್ರಕಾರ ಯುವ ಸಮಿತಿ, ಮಹಿಳಾ ಸಮಿತಿ ಮತ್ತು ಲಾಯರ್ಸ್ ಏನಿದ್ದಾರೆ ಅಡ್ವೊಕೇಟ್ಸ್ ಅವರ ಒಂದು ಸಮಿತಿ, ಸಲಹಾ ಸಮಿತಿ ಮತ್ತು ಈ ಧರ್ಮ ಪ್ರಚಾರ ಸಮಿತಿಗಳಾಗಿ 5 ಸಮಿತಿಗಳು ಕೂಡ ನಮ್ಮ ಬೈಲಾ ಪ್ರಕಾರ ಮಾಡಿದ್ದೀವಿ. ಇದರಲ್ಲಿ ಯುವ ಸಮಿತಿ ಬಹಳ ಇಂಪಾರ್ಟೆಂಟು. ಮಹಿಳಾ ಸಮಿತಿ ಬಿಟ್ಟರೆ ಯುವ ಸಮಿತಿದು ಭಾಳ ಕಾರ್ಯಗಳು ಅವರ ಒಂದು ಜವಾಬ್ದಾರಿಗಳು ಬಹಳ ಇರ್ತದೆ. ಯುವಕರು ನಮ್ಮ ಏನು ಸಮಿತಿ ಇರ್ಬೋದು, ಮನೆ ಇರ್ಬೋದು, ದೇಶ ಇರ್ಬೋದು, ಯುವಕರೇ ಅದಕ್ಕೆ ಒಂದು ಬೆನ್ನೆಲುಬು. ಆದ್ದರಿಂದ ನೀವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ, ಬರೀ ಸರ್ಟಿಫಿಕೇಟ್ ನೀವಾಗಲೇ ನಮ್ಮ ಗೌರವಾಧ್ಯಕ್ಷರು ಎಲ್ಲ ವಿಚಾರ ತಿಳಿಸಿದ್ದಾರೆ. ಅದೇ ರೀತಿ ನೀವುಗಳು ಭಾಳ ಇಂಪಾರ್ಟೆಂಟು. ನೀವುಗಳು ಮಾಡಬೇಕಾಗಿರೋ ಕೆಲಸ ಹೇಗೆ ಅಂದರೆ, ಇಲ್ಲಿನ ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರು ಅಧ್ಯಕ್ಷರಾಗಿದ್ದೀರಾ, ಕಾರ್ಯದರ್ಶಿ ಆಗಿದ್ದೀರಾ. ಅವರು ತಾಲೂಕು ವೈಸು ಅಲ್ಲಿನ ತಾಲೂಕಲ್ಲಿ ಆಕ್ಟಿವೇಟ್ ಆಗಿರ್ತಕ್ಕಂಥ ಒಬ್ಬ ಯುವಕರನ್ನ ಹುಡುಕಿ ಅವ್ರನ್ನ ತಾಲೂಕು ಅಧ್ಯಕ್ಷರನ್ನ ಮಾಡಿ, ಅವರು ನೀವು ಸೇರಿ ಹೋಬಳಿಗೆ ಒಬ್ಬೊಬ್ಬರು ಅಧ್ಯಕ್ಷರನ್ನ ಮಾಡಿ. ಆಗ ಈ ನಮ್ಮ ಸಂಘಟನೆ ಏನು ವಿಶ್ವಕರ್ಮ ಅನ್ನೋ ಒಂದೇ ಸಂಘಟನೆ, ಈ ವಿಶ್ವಕರ್ಮ ಸಂಘಟನೆ ಎಲ್ಲ ಇಡೀ ರಾಜ್ಯದಲ್ಲಿ ಚೆನ್ನಾಗಿ ಬೆಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಸತೀಶ್ ಕುಮಾರ್ ಕೆ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷರು. ನೆಕ್ಸ್ಟ್ ಸಂಘಟನಾ ಕಾರ್ಯದರ್ಶಿಯಾಗಿ ನೆಕ್ಸ್ಟ್ ಅರ್ಜುನ್. ನೆಕ್ಸ್ಟ್ ನವೀನ್ ಕುಮಾರ್ HR, ಕಾರ್ಯಕಾರಿ. ಕೋಲಾರ ಜಿಲ್ಲೆ ಚಲಪತಿ V ಸಣ್ಣ ವೆಂಕಟೇಶಾಚಾರಿ. ಅಧ್ಯಕ್ಷರು ಮಲ್ಲಿಕಾರ್ಜುನ ಸಣ್ಣ ಭೀಮಣ್ಣ ವಿಶ್ವಕರ್ಮ, ದಯಮಾಡಿ ಬರಬೇಕು.
ಆಯ್ತು ಹೇಳಿ. ಮೌನೇಶ್ ಪೊದ್ದಾರ್. ಬಳ್ಳಾರಿ ಜಿಲ್ಲೆಯಿಂದ ಎ ಚಂದ್ರಶೇಖರ್ ಸನ್ ಆಫ್ ಕೃಷ್ಣಾಚಾರಿ. ದಯಮಾಡಿ ಜಿಲ್ಲಾ ಕಮಿಟಿ. ಶ್ರೀಮತಿ ಸುಧಾ ಬಸವರಾಜ್. ಇದಾರಾ? ಹಾಂ, ಅವ್ರು ಯಶೋಧಾ ಕುಮಾರ್, ವಿಶ್ವಕರ್ಮ ಸಮಾಜ ಮಹಿಳಾ ಗೌರವಾಧ್ಯಕ್ಷ. ಅವರು ನಮ್ಮ ಕಮಿಟಿಲಿ ಒಬ್ರು ಇರ್ತಾರೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ನಿರ್ದೇಶಕರ ಒಂದು ಅಪ್ಪಣೆ ಮೇರೆಗೆ ಈ ಕೆಲಸವನ್ನು. ಹಲೋ, ರವಿಶಂಕರ್ ಅವರೀಗ ಆಯಾ